ನಮಸ್ಕಾರ. ನುಡಿಬೆಳಕು ಲಕುಮಿಸುತ ಸಾರವಾಡ ರವರ ಪ್ರಕಟಿತ ಲೇಖನ ಆನಂದದ ಬದುಕಿಗೆ ಆತ್ಮಚಿಂತನೆ. ಮನುಷ್ಯನಿಗೆ ಕೆಲವೊಮ್ಮೆ ಮಾನಸಿಕವಾಗಿ ಕೆಲವು ವಿಚಾರಗಳು ತಲೆಯಲ್ಲಿ ಬಂದು ನನಗೇನೋ ಆಗಿದೆ ಎಂಬ ಭಾವನೆ ಮೂಡಿ ಮನುಷ್ಯ ಕೊರಗುತ್ತಾ ಸೊರಗುತ್ತಾ ಹೋಗುತ್ತಾನೆ. ಅಂದರೆ ಸದಾ ಬೇಸರ ಎನಿಸುವುದು, ಕೆಟ್ಟ ವಿಚಾರಗಳು ತಲೆಯಲ್ಲಿ ಬರುವುದು, ಇನ್ನೊಬ್ಬರ ವಿಚಾರಗಳನ್ನು ನಂಬದಂತೆ ಅನ್ನಿಸುವುದು, ಸ್ವಯಂ ವಿಚಾರದಲ್ಲಿಯೂ ಸಂಶಯ ಬರುವುದು, ಊಟ ಬೇಡ ಎನಿಸುವುದು, ಆಸಕ್ತಿ ಕುಂದುವುದು, ಕಿರಿಕಿರಿ ಸ್ವಭಾವ ಮೈಗೂಡುವುದು, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರುವುದು, ನಿದ್ದೆ ಬಾರದೇ ಇರುವುದು, ಏನು ಮಾಡಿದರೆ ಏನು ಎಂಬ ನಿರಾಸೆ ಮೂಡಿ ಜೀವನದಲ್ಲಿ ಜಿಗುಪ್ಸೆ, ಬೇಸರ ಇತ್ಯಾದಿಗಳಿಂದ ಬದುಕೇ ಬೇಡವೆನಿಸಿ ಅನಗತ್ಯ ದುಶ್ಚಟಗಳಿಗೆ ಅಂಟಿಕೊಳ್ಳುವುದು ಮತ್ತು ಇದರ ಮುಂದುವರೆದ ಭಾಗವಾಗಿ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ರೋಗಕ್ಕೆ ತುತ್ತಾಗುವುದು. ಇವೆಲ್ಲ ಲಕ್ಷಣಗಳು ಒಬ್ಬರಲ್ಲಿಯೇ ಕಾಣಿಸಿಕೊಳ್ಳುತ್ತವೆ ಎಂದಲ್ಲ. ಒಬ್ಬೊಬ್ಬರಿಗೆ ಒಂದೋ ಅಥವಾ ಎರಡೋ ಅಥವಾ ಎರಡಕ್ಕಿಂತ ಹೆಚ್ಚು ಲಕ್ಷಣಗಳು ಕಾಣಿಸಲೂಬಹುದು. ಹಾಗೆಯೇ ಇವುಗಳು ಲಿಂಗ ಭೇದವಿಲ್ಲದೆ, ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ, ಅಂದರೆ ಬಾಲ್ಯ, ಯೌವನ ಮತ್ತು ಮುಪ್ಪಾವಸ್ಥೆ ಯಾವಾಗ ಬೇಕಾದರೂ ಆವರಿಸಿಕೊಂಡು ಜೀವನದಲ್ಲಿ ಮನುಷ್ಯನಿಗೆ ಮಾನಸಿಕ ಅಶಾಂತಿಯನ್ನು ಮೂಡಿಸುತ್ತವೆ. ದೈಹಿಕವಾಗಿ ಆರೋಗ್ಯದಿಂದ ಇರುವಾಗ ಇಂತಹ ಅನುಭವ ಆಗುತ್ತಿದ್ದರೆ ಇದು ರೋಗವಂತೂ ಅಲ್ಲವೇ ಅಲ್ಲ. ಸುಖ ಸುಮ್ಮನೆ ಔಷಧ ಸೇವಿಸುತ್ತಾ ಮುಂದೊಂದು ದಿನ ಯಾವುದೋ ಒಂದು ರೋಗದ ಹಣೆಪಟ್ಟಿ ಅಂಟಿಕೊಂಡು ಬಿಡುತ್ತದೆ. ಆಗಲೂ ನೆಮ್ಮದಿ ಸಿಗದು. ಹಾಗಾದರೆ ಆರೋಗ್ಯವಂತ ಮನುಷ್ಯನಿಗೇಕೆ ಈ ತಾಪತ್ರಯ? ಆ ಕಾರಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ. ಆರಂಭವಾಗುವುದು ಆಸೆಯಿಂದ. ತೃಪ್ತಿಗುಣ ಇರದೇ ಹೋದಾಗ ಆಸೆ ಬತ್ತುವುದಿಲ್ಲ. ಬದಲಾಗಿ ಅದು ದುರಾಸೆಯಾಗಿ ಮಾರ್ಪಾಡಾಗುತ್ತದೆ. ಒಂದು ವೇಳೆ ಆಸೆ ಈಡೇರದಿದ್ದಾಗ ನಿರಾಸೆಯಾಗುತ್ತದೆ. ತನ್ನ ಮೇಲೆ ತನಗೆ ಕೋಪ, ಮಾನಸಿಕ ಹಿಂಸೆ, ಅದರೊಂದಿಗೆ ಇನ್ನೊಬ್ಬರ ಏಳಿಗೆಯಿಂದ ಮತ್ಸರ, ದ್ವೇಷ ಆರಂಭವಾಗುತ್ತದೆ. ಮನಸ್ಸಿನಲ್ಲಿ ಹಠ ಬೆಳೆಯಲಾರಂಭಿಸುತ್ತದೆ. ಆಗ ಯಾರ ಉಪದೇಶ ಬೇಕೆನಿಸುವುದಿಲ್ಲ. ಯಾರನ್ನು ನಂಬದ ಸ್ಥಿತಿಗೆ ಬರುತ್ತಾನೆ. ಹತಾಶನಾಗಿ ದೇವರು, ದೈವ, ಸಮಯ ಎಲ್ಲರನ್ನೂ ದೋಷಿಯಂತೆ, ತನ್ನ ವೈರಿಗಳಂತೆ ನೋಡುತ್ತಾನೆ. ಮನಸ್ಸು ಕಲುಷಿತಗೊಳ್ಳುತ್ತದೆ. ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾನೆ. ತಾನು ಮಾಡುತ್ತಿರುವುದೇ ಸರಿ ಎಂಬ ನಿರ್ಧಾರಕ್ಕೆ ಬರುತ್ತಾನೆ. ಹಾಗಾಗಿ ಭೌತಿಕ ಶರೀರ ಚೆನ್ನಾಗಿದ್ದು ಆರೋಗ್ಯದಿಂದ ಇದ್ದವರು ಜೀವನ ಶೈಲಿಯಿಂದಲೋ, ಅರಿಷಡ್ವರ್ಗಗಳ ದುಷ್ಪರಿಣಾಮದಿಂದಲೋ, ಮಾನಸಿಕತೆಯಿಂದಲೋ ತಾವುಗಳು ಅವುಗಳ ಬಲೆಗೆ ಬಿದ್ದು ಒದ್ದಾಡುತ್ತಾ, ಕೊರಗುತ್ತಾ, ಸೊರಗುತ್ತಾ ಬದುಕು ಸಾಗಿಸುವಾಗ ಶಾಂತಿ, ನೆಮ್ಮದಿ ಇವರಿಂದಲೂ ದೂರವೇ ಉಳಿಯುತ್ತದೆ. ಇಂಥವರು ಕೂಡ ಕಷ್ಟಕಾಲದಲ್ಲಿ, ಓ ದೇವರೇ, ಸದಾ ಪ್ರಾಮಾಣಿಕ ಕಾಯಕದೊಂದಿಗೆ ಜೀವನ ನಡೆಸುವ ನಮಗೇಕೆ ಕಷ್ಟ ಕೊಡುತ್ತೀಯಾ ಎಂದು ದೂಷಿಸುವುದೂ ಉಂಟು. ಹಾಗಾದರೆ ಇಂತಹ ಬಾಧೆಗಳಿಂದ ಯಾವುದೇ ವ್ಯಕ್ತಿಗಳು ಈ ಬಲೆಯಿಂದ ಎದ್ದು ಬಂದು ನೆಮ್ಮದಿಯ ಬದುಕು ಸಾಗಿಸಲು ಅಸಾಧ್ಯವೇ ಎಂಬ ಪ್ರಶ್ನೆ ಮೂಡುತ್ತದೆ. ಯಾಕಿಲ್ಲ? ಖಂಡಿತ ಸಾಧ್ಯವಿದೆ. ಯಾವುದೇ ರೀತಿಯಿಂದ ಬಾಧೆಗೊಳಗಾದ, ಶಾಂತಿ ನೆಮ್ಮದಿ ಹುಡುಕಾಟದಲ್ಲಿದ್ದವರು ಸರ್ವರಿಗೂ ಆನಂದದ ಬದುಕು ಸಾಗಿಸಲು ಮಾರ್ಗ ಉಂಟು. ಅದಕ್ಕೆ ದೈವತ್ವ ಮನೋಭಾವನೆ, ಆತ್ಮಸ್ಥೈರ್ಯ, ಆಧ್ಯಾತ್ಮಿಕ ಚಿಂತನೆ, ಸತ್ಸಂಗ, ಧ್ಯಾನ, ಯೋಗ, ವ್ಯಾಯಾಮ, ದೃಢ ಮನಸ್ಸು, ಧನಾತ್ಮಕ ವಿವೇಕದ ವರ್ತನೆ ಮನುಷ್ಯನ ಬದುಕನ್ನು ಖಂಡಿತ ಬದಲಾಯಿಸುತ್ತದೆ.
ವಿಜಯಪುರ ಜ್ಞಾನಯೋಗಾಶ್ರಮದ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿ ಯಾವುದು ಇದ್ದದ್ದು ಇದ್ದಂಗಿರುವುದಿಲ್ಲ ಎಂಬ ಮಾತು ಸೂಕ್ತ ಸ್ಮರಣೆ. ನಿತ್ಯ ಕಾಯಕವನ್ನು ಮಾಡುತ್ತಾ, ಸಿಹಿ ಮಾತನಾಡುತ್ತಾ, ಸಾಧ್ಯವಾದ ಸಹಾಯ ಮಾಡುತ್ತಾ, ಪ್ರಕೃತಿಯನ್ನು ಪ್ರೀತಿಸುತ್ತಾ, ವಾಸ್ತವತೆಯನ್ನು ಒಪ್ಪಿಕೊಳ್ಳುತ್ತಾ, ಇದ್ದದ್ದನ್ನು ತೃಪ್ತಿಯಿಂದ ಅನುಭವಿಸುತ್ತಾ ಬಹಳ ಆನಂದವಾಗಿದ್ದೇನೆ ಎಂಬ ಭಾವನೆಯನ್ನು ತನ್ನಲ್ಲಿ ಮೂಡಿಸಿಕೊಳ್ಳುತ್ತಾ ಬದುಕು ಸಾಗಿಸುವುದು. ಯಾಕೆಂದರೆ ಸುಖ ಮತ್ತು ದುಃಖಗಳು ಕಾಯಂ ಇರುವುದಿಲ್ಲ, ಬರುತ್ತವೆ ಹೋಗುತ್ತವೆ. ಕೆಲವು ಹೆಚ್ಚು ಕಾಲ ಇರುತ್ತವೆ, ಕೆಲವು ಕಡಿಮೆ ಸಮಯ ಇರುತ್ತವೆ ಅಷ್ಟೇ. ಈ ಶರೀರವೂ ಅಷ್ಟೇ, ಶಾಶ್ವತವಲ್ಲ. ಕೆಲವರು ಬೇಗ ಯಾತ್ರೆ ಮುಗಿಸುತ್ತಾರೆ, ಕೆಲವರು ಸ್ವಲ್ಪ ಹೆಚ್ಚು ಕಾಲ ಇದ್ದು ಮುಗಿಸುತ್ತಾರೆ. ಒಟ್ಟಿನಲ್ಲಿ ಯಾತ್ರೆ ಮುಗಿಯದೇ ಇರದು. ಹಾಗಾಗಿ ಇರುವಷ್ಟು ದಿನ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗೋ ತರಹ ಆನಂದದಿಂದ ಜೀವನ ಅನುಭವಿಸಬೇಕು. ಆನಂದದ ಬದುಕಿಗೆ ಸ್ವಯಂ ನಿಯಂತ್ರಣದ ಆತ್ಮಚಿಂತನೆ ಮುಖ್ಯ. ನಮಸ್ಕಾರ, ಧನ್ಯವಾದಗಳು.